ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರವಾಗಿ ಸದನದಲ್ಲಿನೇ ಮತ್ತೆ ಬಳ್ಳಾರಿ ನಾಯಕರಿಬ್ಬರು ಸವಾಲನ್ನು ಹಾಕಿಕೊಂಡಿದ್ದಾರೆ. ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಸವಾಲು ಹಾಕಿದರೆ ಆ ಸವಾಲು ನನಗೆ ಸ್ವೀಕಾರ ಅಂತ ಹೇಳಿ ನಾಗೇಂದ್ರ ಹೇಳಿದ್ದಾರೆ. ಸದನದಲ್ಲಿ ಇಬ್ಬರು ನಾಯಕರು ಕೂಡ ಒಂದು ಬ್ಯಾನರ್ ಗಲಾಟೆಯ ವಿಚಾರವಾಗಿ, ಒಬ್ಬ ಕಾರ್ಯಕರ್ತನ ಸಾವಿನ ವಿಚಾರವಾಗಿ ರಾಜಕೀಯವಾಗಿ ತಿರುಗಿಸಿ ಸವಾಲುಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಸದನದಲ್ಲಿ ಈಗ ಮತ್ತೆ ಈ ಹಿಂದೆ ಕೂಡ ಸವಾಲು ಹಾಕ್ಕೊಂಡಿದ್ರು, ಅದು ಬೇರೆ ಸಿದ್ದರಾಮಯ್ಯ ಮತ್ತೆ ಬಳ್ಳಾರಿ. ಈಗ ಬಳ್ಳಾರಿಯ ಇಬ್ಬರು ನಾಯಕರು ಒಬ್ರಿಗೊಬ್ರು ಸವಾಲು ಹಾಕ್ಕೊಳ್ತಾ ಇದ್ದಾರೆ. ಪಕ್ಷಗಳು ಬೇರೆ. 100 ಜನ್ಮ ಹುಟ್ಟಿ ಬಂದರೂ ಕೂಡ ನಿನಗೆ ನಾಯಕ ಆಗೋಕ್ಕಾಗಲ್ಲ. ಆಪ್ತ ಸ್ನೇಹಿತನ ಪರವಾಗಿ ಮಾತನಾಡಿದ್ದಾರೆ ಜನಾರ್ದನ ರೆಡ್ಡಿ. ಈಗ ಮತ್ತೆ ಸದನದಲ್ಲಿ ರೆಡ್ಡಿ ನಾಗೇಂದ್ರ ಇಬ್ಬರದ್ದು ಜಟಾಪಟಿ ನಡೆದಿದೆ. ಮಾತಿನ ವಾಕ್ಸವರ. ಸದನದಲ್ಲಿ ನಾಗೇಂದ್ರ ವಿರುದ್ಧ ರೆಡ್ಡಿ ಕಿಡಿಕಾರಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಯ ವಿಚಾರವಾಗಿ ವಾಲ್ಮೀಕಿ ಸಮಾಜದಲ್ಲಿ ಶ್ರೀರಾಮುಲು ಮುಂದೆ ನೀನು ಏನೂ ಕೂಡ ಇಲ್ಲ, ನೀನು 100 ಜನ್ಮವನ್ನ ಹುಟ್ಟಿ ಬಂದರೂ ಕೂಡ ನೀನು ಲೀಡರ್ ಆಗೋಕೆ ಆಗೋದಿಲ್ಲ ಅಂತ ಹೇಳಿ ಗುಡುಗಿದ್ದಾರೆ. ಈ ವಿಚಾರವನ್ನು ಕೇಳಿ ರೊಚ್ಚಿಗೆದ್ದಂತಹ ನಾಗೇಂದ್ರ ಮೇಜನ್ನ ಕುಟ್ಟಿ ಸವಾಲು ಹಾಕಿರುವಂಥದ್ದು, ಸವಾಲನ್ನ ಸ್ವೀಕಾರ ಮಾಡಿರುವಂಥದ್ದು. ವಾಲ್ಮೀಕಿ ಸಮಾಜ ಅದು ನಮ್ಮ ಸಮಾಜ, ನಮ್ಮ ಸಮಾಜದ ಜನ ಏನಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಮುಂದಿನ ಚುನಾವಣೆ ಏನು ಬರುತ್ತೆ ಅದಲ್ಲ, ಹಿಂದಿನ ಚುನಾವಣೆ ಹೇಳ್ತೀನಿ ನಿಮಗೆ. ಶ್ರೀರಾಮುಲು ಅವರನ್ನು ನಾನು ಸೋಲಿಸಿದ್ದೆ. ಮುಂದಿನ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಸೋಲಿಸ್ತೀನಿ ಅಂತ ನಾಗೇಂದ್ರ ಸವಾಲು ಹಾಕಿದ್ದಾರೆ. ಜನಾರ್ದನ ರೆಡ್ಡಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ವಾಲ್ಮೀಕಿ ಸಮಾಜದಲ್ಲಿ ಯಾರಾದ್ರೂ ಬಹುದೊಡ್ಡ ಜನಪ್ರಿಯ ನಾಯಕ ಅನ್ನೋದಿದ್ರೆ ಅದು ಶ್ರೀರಾಮುಲು. ಶ್ರೀರಾಮುಲು ತರ ನೀನು ಲೀಡರ್ ಆಗೋಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಎರಡಲ್ಲ, 100 ಜನ್ಮ ಹುಟ್ಟಿ ಬಂದರೂ ಕೂಡ ನೀನು ಶ್ರೀರಾಮುಲು ಅವರ ಸ್ಥಾನಕ್ಕೆ ಬರೋಕ್ಕಾಗೋದಿಲ್ಲ, ನೆನಪಲ್ಲಿಟ್ಕೋ ಅಂತ ಹೇಳಿ ನಾಗೇಂದ್ರಗೆ ಸವಾಲು ಹಾಕ್ತಾರೆ. ಯಾಕಂದ್ರೆ ನಾಗೇಂದ್ರ ವಿಚಾರದಲ್ಲಿ ಏನಾಯ್ತು, ಮಂತ್ರಿಯಾಗಿ ರಾಜೀನಾಮೆಯನ್ನ ಕೊಟ್ಟರು. ಇದೇ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಅದಕ್ಕೆ ಮಾತನಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ. ನೀನು ಶ್ರೀರಾಮುಲಿಗೆ ಯಾವುದೇ ರೀತಿಯಾಗಿ ಸಮ ಆಗೋಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಸಮಾಜ ಏನಿದೆ ಅದರ ಅಭಿವೃದ್ಧಿಗಾಗಿ ಕೆಲಸ ಮಾಡಿದಂಥವರು. ಒಂದು ಕಾಲದಲ್ಲಿ ಶ್ರೀರಾಮುಲು ನೆನಪಿದೆ, ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನು ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗಾಗಿ, ಆ ನಿಗಮವನ್ನು ತರೋದಕ್ಕಾಗಿ ರಕ್ತದಲ್ಲಿ ಪತ್ರವನ್ನು ಬರೆದು ಕೊಟ್ಟಿದ್ದೆ, ಬರೆದು ಕೊಡೋಕೆ ರೆಡಿ ಇದ್ದೀನಿ ಅಂತ ಹಂಗೆ ಮಾಡಿದ್ರು. ಒಂದು ಸದನದ ವೇದಿಕೆಯಲ್ಲಿ ಹೇಳಿದ್ರು, ಹಾಗೆ ನಾನು ಮಾಡಿದ್ದೀನಿ, ನಮ್ಮ ಸಮುದಾಯದಕ್ಕೋಸ್ಕರ ಎಲ್ಲ ರೀತಿಯ ಕೆಲಸವನ್ನು ಮಾಡೋಕೆ ನಾನು ಸಿದ್ಧನಾಗಿದ್ದೀನಿ, ನನ್ನ ರಕ್ತದಲ್ಲಿ ಬರೆದು ಕೊಡ್ತೀನಿ ನೋಡಿ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ಹಿಂದೆ ಮಾತನಾಡಿದ್ರು. ಅದು ಒಂದು ನಿಗಮವನ್ನು ತರೋಕೆ ಕೆಲಸ ಕೂಡ ಆಯ್ತು, ಅಲ್ಲಿ ಮಾಡಿದ್ರು ಆ ಸಮಯದಲ್ಲಿ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾಗೇಂದ್ರ ಅವರು ಮೊದಲ ಬಾರಿಗೆ ಮಂತ್ರಿ ಆಗ್ತಾರೆ. ಮಂತ್ರಿಯಾಗಿ ಕೆಲವು ತಿಂಗಳುಗಳಾದ ಮೇಲೆ ಅವರು ಮಂತ್ರಿ ಸ್ಥಾನದಿಂದ ಕೆಳಗಿಳುತ್ತಾರೆ, ಒಂದು ಆರೋಪದ ಮೇಲೆ ಅಕ್ರಮವನ್ನು ಮಾಡಿದ್ದಾರೆ ಅಂತ. ಸದನದಲ್ಲಿ ಈಗ ವಿಚಾರ ಬಂದಿರುವಂಥದ್ದೇನು, ಬಳ್ಳಾರಿಯ ಬ್ಯಾನರ್ ಗಲಾಟೆ. ಅದರಲ್ಲಿ ಅದೇ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯ್ತು. ಅದಕ್ಕೆ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳೇ ಕಾರಣ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಆರೋಪವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಕಡೆಯವರು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ರು, ನನ್ನನ್ನು ಮುಗಿಸೋಕೆ ಕುತಂತ್ರವನ್ನು ಮಾಡಲಾಗಿತ್ತು, ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡೇ ಬಂದಿದ್ರು ಅಂತ ಈ ವಿಚಾರ ಸದನದಲ್ಲಿ ಬಂತು, ಚರ್ಚೆ ಆಯಿತು. ಆಗ ನಾಗೇಂದ್ರ ಮತ್ತೆ ಜನಾರ್ದನ ರೆಡ್ಡಿ ಇಬ್ಬರು ಕೂಡ ಮಾತನಾಡೋಕೆ ನಿಂತರು. ಜನಾರ್ದನ ರೆಡ್ಡಿ ಮಾತನಾಡ್ತಾ ಹೇಳಿದ್ರು, ನೀನು ವಾಲ್ಮೀಕಿ ಸಮಾಜದಲ್ಲಿ ಏನೇ ಇರಬಹುದು, ಆದರೆ ಶ್ರೀರಾಮುಲು ತರ ನಿನಗೆ ನಾಯಕನಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸವಾಲು ಹಾಕ್ತಾರೆ. ಅದಕ್ಕೆ ನಾಗೇಂದ್ರ ಅವರು ಸ್ವೀಕಾರ ಮಾಡಿ ಹೇಳ್ತಾರೆ, ಏನು ಹೇಳ್ತಾ ಇದ್ದೀರಿ ನೀವು, ನಾನು ಹಿಂದಿನ ಚುನಾವಣೆಯಲ್ಲಿ ನೀವು ಹೇಳಿದಂತಹ ಶ್ರೀರಾಮುಲು ಅವರನ್ನೇ ಸೋಲಿಸಿದ್ದೇನೆ, ನೆನಪಿಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿಯವರೇ ನಿಮ್ಮನ್ನು ಕೂಡ ಸೋಲಿಸ್ತೀನಿ ಅಂತ ಸವಾಲನ್ನು ಸ್ವೀಕಾರ ಮಾಡಿ ಹೇಳಿದ್ದಾರೆ. ಸದನದಲ್ಲಿ ಒಂದು ಸ್ವಲ್ಪ ಗೊಂದಲ ಕೂಡ ಉಂಟಾಯಿತು. ಕೇಳಿ. ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ
ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ಅಲ್ಲ ನಾಳೆ ಇವತ್ತು ನೀನು ಅಲ್ಲ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.